ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಓಕೆ, ಈ ಸೆಷನಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಕಂಟಿನ್ಯೂಷನ್ ನೋಡೋಣ. ಎಸ್ಪೆಷಲಿ ಇವಾಗೇನು ರಿಸರ್ಚ್ ಆಪ್ಟಿಟ್ಯೂಡ್ ಮಾಡ್ತಾ ಇದ್ದೀನಿ, ದಿಸ್ ಆರ್ ಆಲ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್ ಓನ್ಲಿ. ಇನ್ ಡೆಪ್ತ್ ಯಾವುದಕ್ಕೂ ಹೋಗೋದಿಲ್ಲ. ವಾಟ್ ಈಸ್ ರಿಕ್ವೈರ್ಡ್ ಎಕ್ಸಾಮಿನೇಷನ್ಗೆ ಏನೇನು ಕೇಳ್ಬೋದು ಅದನ್ನು ಮಾತ್ರ ನೋಡೋಣ. ಸೊ ಹಾಗಾಗಿ ಲಾಸ್ಟ್ ಸೆಷನಲ್ಲಿ ನಾವೇನು ನೋಡಿದ್ವಿ, ಟೂಲ್ಸ್ ಆಫ್ ಡೇಟಾ ಕಲೆಕ್ಷನ್ನು, ಅಂದರೆ ಟೈಪ್ಸ್ ಆ್ಯಂಡ್ ಟೂಲ್ಸ್ ಆಫ್ ಡೇಟಾ ಕಲೆಕ್ಷನ್ ನೋಡಿದ್ವಿ. ಈ ಸೆಷನಲ್ಲಿ ರಿಸರ್ಚ್ ಎಥಿಕ್ಸ್ ನೋಡೋಣ. ರಿಸರ್ಚ್ ಎಥಿಕ್ಸಲ್ಲಿ ಏನಿಲ್ಲ ಅಂದರೆ ಒಂದು ನೆಟ್ಟಲ್ಲಿ ಮತ್ತು ಕೆಸೆಟಲ್ಲಿ ನಿಮಗೆ ಒಂದು ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಅದಕ್ಕಿಂತ ಮುಂಚೆ ಓಕೆ, ರಿಸರ್ಚ್ ಅಂದರೆ ಏನು? ಸಂಶೋಧನೆ, ಏನಾದರೂ ಇನೋವೇಷನ್ ಮಾಡೋದು, ಸಂಶೋಧನೆ ಮಾಡೋದು, ಮಾಡಿರ್ತಕ್ಕಂಥ ಒಂದು ಟಾಪಿಕ್ ಬಗ್ಗೆ ಇರ್ಬೋದು, ಅದನ್ನು ಮತ್ತೆ ಸರ್ಚ್ ಮಾಡೋದಂದರೆ ಕಂಡುಹಿಡಿಯೋದು. ಅಂದರೆ ಮತ್ತೆ ಅದನ್ನೇ ಕಂಡುಹಿಡಿಯೋದು. ಹೊಸ ಫೈಂಡಿಂಗ್ಸ್ ಇರ್ಬೋದು, ಹೊಸ ಟೂಲ್ಸ್, ಹೊಸ ಪ್ರೋಸೆಸ್ ಇರ್ಬೋದು, ಅದನ್ನು ಕಂಡುಹಿಡಿಯೋದಕ್ಕೆ ಸಂಶೋಧನೆ. ಓಕೆ, ರಿಸರ್ಚ್ ಅಂದರೆ ಏನಂತೀವಿ ಕನ್ನಡದಲ್ಲಿ? ಸಂಶೋಧನೆ ಅಂತೀವಿ. ಎಥಿಕ್ಸ್ ಅಂದರೆ ಏನು? ನೀತಿಶಾಸ್ತ್ರ. ಆ ರಿಸರ್ಚ್ನ ನಾವು ಕಂಡಕ್ಟ್ ಮಾಡಬೇಕಾದ್ರೆ ಯಾವ್ಯಾವ ಎಥಿಕ್ಸ್ ಅಂದರೆ ನೀತಿಶಾಸ್ತ್ರನ ಯೂಸ್ ಮಾಡಬೇಕು. ಅನ್ಎಥಿಕಲ್ ಬೇರೆ ಇರುತ್ತೆ, ಇಟ್ ಈಸ್ ಎಥಿಕಲ್ ಪ್ರೋಸೆಸ್ ಮಾತ್ರ. ಯಾವ್ಯಾವ ಎಥಿಕ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಎಥಿಕ್ಸ್ ಅಂದ್ರೇನು? ಎಥಿಕ್ಸ್ ಅಂದ್ರೇನು? ನಾರ್ಮಲ್ಲಾಗಿ ಜನರಲ್ಲಿ ನಾವೇನು ಹೇಳ್ತೀವಿ, ಸಮ್ ಆಫ್ ದ ಮಾರಲ್ ವ್ಯಾಲ್ಯೂಸ್. ಓಕೆ, ಮಾರಲ್ ವ್ಯಾಲ್ಯೂಸ್ ಇರ್ಬೋದು, ರೂಲ್ಸ್ ಇರ್ಬೋದು. ರೂಲ್ಸ್ ನಾವು ರಿಸರ್ಚ್ ಕಂಡಕ್ಟ್ ಮಾಡೋಕ್ಕೆ ರೂಲ್ಸ್ ಇರುತ್ತಲ್ಲ, ಅದಿರ್ಬೋದು, ಅಥವಾ ಕೋಡ್ ಆಫ್ ಕಂಡಕ್ಟ್ ಇರ್ಬೋದು. ಇದನ್ನೆಲ್ಲ ನಾವು ಈ ಎಥಿಕ್ಸ್ನ ಯಾವ ರಿಸರ್ಚಲ್ಲಿ ಯಾವಾಗ ಯೂಸ್ ಮಾಡ್ತೀವಿ ಅಂತ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಸೊ ನಾವು ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಸ್ಟೆಪ್ ನಾವು ರಿಸರ್ಚ್ ಮಾಡಬೇಕು ಅಂತ ಅಂದ್ಕೊತೀವಲ್ಲ, ಇಟ್ ಮೈಟ್ ಬಿ ಸ್ಟಾರ್ಟಿಂಗ್ ಸ್ಟೆಪ್ ಆಗಿರುತ್ತೆ, ಟಾಪಿಕ್ ಸೆಲೆಕ್ಷನ್ ಅಂತ ಇರುತ್ತೆ. ಓಕೆ, ಈ ಸ್ಟಾರ್ಟಿಂಗ್ ಸ್ಟೆಪ್ಪಿಂದ ಎಂಡಿಂಗ್ ಯಾವುದು? ಪಬ್ಲಿಕೇಶನ್. ಓಕೆ, ನಾವು ಟಾಪಿಕ್ ಸೆಲೆಕ್ಷನಿಂದ ಹಿಡಿದು ನಮ್ಮ ರಿಸರ್ಚ್ ಕಂಪ್ಲೀಟಾಗಿ ಅದನ್ನು ಪಬ್ಲಿಕೇಶನ್ ಮಾಡೋವರೆಗೂ ನಾವೊಂದು ಸಮ್ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು, ಒಂದು ರೂಲ್ಸ್ ಇಟ್ಕೊಂಡು, ಒಂದು ಕೋಡ್ ಆಫ್ ಕಂಡಕ್ಟ್ ಇಟ್ಕೊಂಡು ರಿಸರ್ಚ್ ಮೇಲೆ ಕೆಲಸ ಮಾಡ್ತಿರ್ತೀವಲ್ಲ, ಅದನ್ನು ನಾವು ರಿಸರ್ಚ್ ಎಥಿಕ್ಸ್ ಅಂತ ಕರಿತೀವಿ. ಅಂದರೆ ಸಮ್ ಆಫ್ ದ ಗೈಡ್ಲೈನ್ಸ್ ವಿ ಫಾಲೋ ಸಮ್ ಆಫ್ ದ ಪ್ರಿನ್ಸಿಪಲ್ ಗೈಡ್ಲೈನ್ಸ್ ಯೂಸ್ ಮಾಡ್ತೀವಲ್ಲ, ಅದನ್ನು ನಾವು ರಿಸರ್ಚ್ ಎಥಿಕ್ಸ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ಏನು ಹೇಳುತ್ತೆ ನೋಡಿ, ಅದೇ ಹೇಳೋದು. ಇವಾಗ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ಹೇಳುತ್ತೆ. ರಿಸರ್ಚ್ ಎಥಿಕ್ಸ್ ಈಸ್ ಅಪ್ಲಿಕೇಶನ್ ಆಫ್ ನೋಡಿ ಮಾರಲ್ ರೂಲ್ಸ್ ಆ್ಯಂಡ್ ಪ್ರೊಫೆಷನಲ್ ಕೋಡ್ ಆಫ್ ಕಂಡಕ್ಟ್ ಟು ದ ಕಲೆಕ್ಟಿಂಗ್ ಡೇಟಾ ಕಲೆಕ್ಷನ್, ಅನಾಲಿಸಿಸ್, ರಿಪೋರ್ಟಿಂಗ್ ಆ್ಯಂಡ್ ಪಬ್ಲಿಕೇಶನ್ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ಪಾಯಿಂಟ್. ಇನ್ಫಾರ್ಮೇಷನ್ ಅಬೌಟ್ ದ ರಿಸರ್ಚ್ ಸಬ್ಜೆಕ್ಟ್ಸ್, ಇನ್ ಪರ್ಟಿಕ್ಯುಲರ್ ಆಕ್ಟಿವ್ ಅಕ್ಸೆಪ್ಟೆನ್ಸ್ ಆಫ್ ಸಬ್ಜೆಕ್ಟ್ಸ್, ರೈಟ್ ಟು ಪ್ರೈವಸಿ, ಕಾನ್ಫಿಡೆನ್ಷಿಯಾಲಿಟಿ ಆ್ಯಂಡ್ ಇನ್ಫಾರ್ಮೇಷನ್ ಕನ್ಸೆಂಟ್. ಓಕೆ, ಕಾನ್ಫಿಡೆನ್ಷಿಯಾಲಿಟಿ ಇರಬೇಕು, ಪ್ರೈವಸಿ ಮೇಂಟೈನ್ ಮಾಡಬೇಕು, ಮತ್ತು ಕೋಡ್ ಆಫ್ ಕಂಡಕ್ಟ್ ಆ್ಯಂಡ್ ಫಾಲೋಯಿಂಗ್ ದ ರೂಲ್ಸ್ ಆರ್ ಗೈಡ್ಲೈನ್ಸ್. ಸೊ ರಿಸರ್ಚ್ ಎಥಿಕ್ಸ್ ನೋಡಿ, ರಿಸರ್ಚ್ ಎಥಿಕ್ಸ್ ಪ್ರೊವೈಡ್ಸ್ ಗೈಡ್ಲೈನ್ಸ್ ಫಾರ್ ರೆಸ್ಪಾನ್ಸಿಬಲ್ ಕಂಡಕ್ಟ್ ಆಫ್ ರಿಸರ್ಚ್. ಓಕೆ, ಇನ್ ಅಡಿಷನ್ ರಿಸರ್ಚ್ ಎಥಿಕ್ಸ್ ಏನು ಮಾಡುತ್ತೆ ಅಂದರೆ, ರಿಸರ್ಚರ್ ಏನು ಮಾಡಬೇಕು? ಇಟ್ ಎಜುಕೇಟ್ಸ್ ರಿಸರ್ಚರ್ ವಿಲ್ ಎಜುಕೇಟ್ ಆ್ಯಂಡ್ ಮಾನಿಟರ್ಸ್ ಸೈಂಟಿಸ್ಟ್ ಕಂಡಕ್ಟಿಂಗ್ ರಿಸರ್ಚ್ ಟು ಎನ್ಶ್ಯೂರ್ ದ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಇದೆಯಾ ಅಂತ ಮಾನಿಟರ್ನ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸಮ್ ಫ್ಯೂ ಅಂದರೆ ಸ್ವಲ್ಪ ಎಥಿಕಲ್ ಏರಿಯಾಸ್ ರಿಲೇಟೆಡ್ ಟು ರಿಸರ್ಚ್ ಇದೆ. ವಾಟ್ ಆರ್ ದೋಸ್ ಎಥಿಕಲ್ ಏರಿಯಾಸ್ ರಿಲೇಟೆಡ್ ಟು ರಿಸರ್ಚ್? ಫಸ್ಟ್ ಒನ್ ಈಸ್ ಹಾನೆಸ್ಟಿ. ನೋಡಿ, ರಿಸರ್ಚರು ಯಾವ್ಯಾವ ಎಥಿಕಲ್ ಏರಿಯಾ ಫಾಲೋ ಮಾಡಬೇಕು ರಿಸರ್ಚ್ ಆ್ಯಸ್ ಎ ರಿಸರ್ಚರ್ ಆಗಿ? ಫಸ್ಟು ಮಸ್ಟ್ ಬಿ ಹಾನೆಸ್ಟ್ ಆಗಿರಬೇಕು. ಯಾವುದರಲ್ಲಿ? ಡೇಟಾ ರಿಪೋರ್ಟ್ ಮಾಡೋದಿರ್ಬೋದು, ರಿಸಲ್ಟ್ಸ್ ಇರ್ಬೋದು, ಮೆಥಡ್ಸ್ ಇರ್ಬೋದು, ಪ್ರೋಸೆಸ್ ಇರ್ಬೋದು, ಪ್ರೊಸೀಜರ್ ಇರ್ಬೋದು, ಆ್ಯಂಡ್ ಫೈನಲಿ ಪಬ್ಲಿಕೇಶನ್ ಸ್ಟೇಟಸ್ ಇರ್ಬೋದು. ಸೊ ಇದರಲ್ಲೆಲ್ಲನೂ ಹಾನೆಸ್ಟಿ
ಅವನು ಮೇಂಟೈನ್ ಮಾಡಬೇಕು. ಅಂದರೆ ಹೇಗೆ ಆನೆಸ್ಟಿ ಮಾಡಬೇಕು, ಮೇಂಟೈನ್ ಮಾಡಬೇಕು, ಒಂದು ಡೇಟಾನ ನೋಡಿ ಇಲ್ಲಿ FFP ಅಂತ ಬರುತ್ತೆ, ಮಿಸ್ಕಂಡಕ್ಟು. ನೆಕ್ಸ್ಟ್ ಸ್ಲೈಡ್ಸಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾಲ್ಸಿಫಿಕೇಷನ್ ಒಂದು ಫ್ಯಾಬ್ರಿಕೇಷನ್, ಇನ್ನೊಂದು ಪ್ಲೆಜರಿಸಮ್ ಅಂತ, ಓಕೆ, ಅಥವಾ ಮಿಸ್ಇಂಟರ್ಪ್ರಿಟೇಷನ್ ಆಫ್ ಡೇಟಾ. ಇದನ್ನು ಯಾವುದೂ ಮಾಡಲಿಲ್ಲಂಗೆ ಅವನು ಆನೆಸ್ಟಾಗಿ ರಿಸರ್ಚ್ ರಿಪೋರ್ಟ್ನ ಪ್ರಿಪೇರ್ ಮಾಡಬೇಕು, ಅಂದರೆ ರಿಸರ್ಚ್ನ ಕಂಡಕ್ಟ್ ಮಾಡಬೇಕು. ಒಂದು ಸೆಕೆಂಡ್ ಒನ್ ಈಸ್ ಆಬ್ಜೆಕ್ಟಿವಿಟಿ. ಆಬ್ಜೆಕ್ಟಿವಿಟಿ ಅಂದರೆ ಏನು? ಸೊ ರಿಸರ್ಚರ್ ಮಸ್ಟ್ ಬಿ ಫ್ರೀ ಫ್ರಮ್ ಎನಿ ಬಯಾಸ್, ಅಂದರೆ ಅವನು ಅನ್ಬಯಾಸ್ಡ್ ಇರಬಾರ್ದು. ಸೊ ಎನಿ ಫ್ರಮ್ ಬಯಾಸ್ ಅಂದರೆ ಅವನ ಮೇಲೆ ಯಾವುದೇ ತರಹದ ಇನ್ಫ್ಲೂಯೆನ್ಸ್ ಬರಬಾರ್ದು. ಇನ್ಫ್ಲೂಯೆನ್ಸ್ ಬಂದರೆ ಏನಾಗುತ್ತೆ, ಅವ್ನು ರಿಸರ್ಚ್ ಕಂಡಕ್ಟ್ ಮಾಡೋ ವೇ ಮತ್ತು ಕಲೆಕ್ಷನ್ ಆಫ್ ಡೇಟಾ ಮೆಥಡ್ಸಲ್ಲಿ ಚೇಂಜಸ್ ಆಗುತ್ತೆ. ಅಲ್ಲಿ ಆಬ್ವಿಯಸ್ಲಿ ದ ಎಥಿಕಲ್ ಕೋಡ್ ಆಫ್ ಕಂಡಕ್ಟ್ನ ಬಿಟ್ಬಿಟ್ಟು ಅವನು ಅನ್ಎಥಿಕಲ್ ಇಶ್ಯೂಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾನೆ. ಸೊ ರಿಸರ್ಚ್ ಅವಾಗ ಏನಾಗುತ್ತೆ, ಅನ್ಎಥಿಕಲ್ ವೇಯಲ್ಲಿ ಕಂಡಕ್ಟ್ ಮಾಡ್ತಾನೆ. ಸೊ ಇಟ್ ಸ್ಟೇಟ್ಸ್ ದಟ್ ಸ್ಟ್ರೈವ್ ಟು ಅವಾಯ್ಡ್ ಬಯಾಸ್, ಅಂದರೆ ಯಾವುದೇ ರೀತಿಯ ಬಯಾಸ್ ಇಲ್ಲದೇ ಅನ್ಬಯಾಸ್ಡ್ ಇನ್ ಎಕ್ಸ್ಪೆರಿಮೆಂಟಲ್ ಡಿಸೈನ್, ಡೇಟಾ ಅನಾಲಿಸಿಸ್, ಡೇಟಾ ಮಿಸ್ಇಂಟರ್ಪ್ರಿಟೇಷನ್, ಪೀರ್ ರಿವ್ಯೂ, ಪರ್ಸನಲ್ ಡಿಸಿಷನ್, ಗ್ರಾಂಟ್ ರೈಟಿಂಗ್, ಎಕ್ಸ್ಪರ್ಟ್ ಟೆಸ್ಟಿಮನಿ ಆ್ಯಂಡ್ ಅದರ್ ಆಸ್ಪೆಕ್ಟ್ಸ್ ಆಫ್ ರಿಸರ್ಚ್. ಇದೇನು ಆಸ್ಪೆಕ್ಟ್ಸ್ ಆಫ್ ರಿಸರ್ಚ್ ಇದೆ ಅದರಲ್ಲಿ ಯಾವುದೇ ರೀತಿಯಾದ ಬಯಾಸ್ ಇರಬಾರ್ದು. ಓಕೆ, ದಿಸ್ ಇಸ್ ದ ಆಬ್ಜೆಕ್ಟಿವಿಟಿ. ದಿಸ್ ಇಸ್ ದ ಒನ್ ಆಫ್ ದ ಎಥಿಕಲ್ ಏರಿಯಾ ರಿಲೇಟೆಡ್ ಟು ರಿಸರ್ಚ್. ಅನದರ್ ಒನ್ ಈಸ್ ಇಂಟಿಗ್ರಿಟಿ. ಓಕೆ, ಇಂಟಿಗ್ರಿಟಿ ಅಂದ್ರೇನು? ವಾಟ್ ವಿ ಪ್ರಾಮಿಸ್ಡ್, ರಿಸರ್ಚರ್ ಏನು ಪ್ರಾಮಿಸ್ ಮಾಡಿದ್ದಾನೆ ಅದನ್ನು ಪ್ರಾಮಿಸ್ ಮಾಡಿರೋದನ್ನ ಏನು ಮಾಡ್ಬೇಕು ನಾವು, ಆ ಪ್ರಾಮಿಸ್ನ ಡೆಲಿವರಿ ಮಾಡ್ಬೇಕು ತಾನೆ. ವಾಟ್ ರಿಸರ್ಚರ್ ಪ್ರಾಮಿಸ್ he must deliver that one. ಓಕೆ, ಕೀಪ್ ಯುವರ್ ಪ್ರಾಮಿಸಸ್ ಆ್ಯಂಡ್ ಅಗ್ರಿಮೆಂಟ್ಸ್. ಏನು ಅಗ್ರಿಮೆಂಟ್ಸ್ ಇದೆ ರಿಸರ್ಚ್ಗೆ, ಏನು ಪ್ರಾಮಿಸಸ್ ಮಾಡಿದ್ದಾನೆ ಅದನ್ನು ಅವನು ಆಬ್ವಿಯಸ್ಲಿ ಡೆಲಿವರ್ ಮಾಡಬೇಕು. ಓಕೆ, ವಿತ್ ಆ್ಯಕ್ಟಿಂಗ್ ಸಿನ್ಸಿಯರ್ಲಿ. ಓಕೆ, ಸ್ಟ್ರೈವ್ ಫಾರ್ ಕನ್ಸಿಸ್ಟೆನ್ಸಿ ಫಾರ್ ಥಾಟ್ ಆ್ಯಂಡ್ ಆಕ್ಷನ್. ಅವನ ಥಾಟ್ ಆಕ್ಷನಿಂದ ಮತ್ತು ಸಿನ್ಸಿಯಾರಿಟಿಯಿಂದ ವಾಟ್ ಹಿ ಹ್ಯಾಸ್ ಪ್ರಾಮಿಸ್ಡ್ ಹಿ ಮಸ್ಟ್ ಡೆಲಿವರ್ ದಟ್ ಒನ್. ಓಕೆ, ನೆಕ್ಸ್ಟ್ ಕೇರ್ಫುಲ್ನೆಸ್. ಸೊ ನಾವು ಯಾವುದೇ ರಿಸರ್ಚ್ ಕಂಡಕ್ಟ್ ಮಾಡಬೇಕಾದ್ರೆ, ರಿಸರ್ಚ್ ಈಸ್ ಎ ಲಾಂಗ್ ಪ್ರೋಸೆಸ್. ಓಕೆ, 1 year 2 years ಮುಗಿಯಲ್ಲ, ದಿಸ್ ಇಸ್ ಎ ಲಾಂಗ್ ಪ್ರೋಸೆಸ್. ಓಕೆ, ಸೊ ನೀವು ರಿಸರ್ಚ್ ಕಂಡಕ್ಟ್ ಮಾಡೋ ಟೈಮಲ್ಲಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆ್ಯಸ್ ಎ ರಿಸರ್ಚರ್, ನೀವು ರಿಸರ್ಚರ್ ಆಗಿದ್ದರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅಥವಾ ರಿಸರ್ಚರ್ ಏನು ಮಾಡಬೇಕು, ತುಂಬ ಕೇರ್ಫುಲ್ ಇರಬೇಕು. ಒನ್ಸ್ ಈ ಕೇರ್ಲೆಸ್ ಆದರೆ ಏನಾಗುತ್ತೆ, ಎರರ್ಸ್ ಜಾಸ್ತಿ ಆಗುತ್ತೆ. ಸೊ ನೆಗ್ಲಿಜೆನ್ಸ್ ಜಾಸ್ತಿ ಆಗುತ್ತೆ ಅವನಿಗೆ, ಮತ್ತು ಎರರ್ಸ್ ಜಾಸ್ತಿ ಆಗುತ್ತೆ. ರಿಸರ್ಚ್ ಪ್ರೊಸೆಸಲ್ಲಿ ಎರರ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಕೇರ್ಫುಲ್ ಆಗಿದ್ದರೆ ಏನಾಗುತ್ತೆ, ಈ ಕ್ರಿಟಿಕಲಿ ಎಕ್ಸಾಮೈನ್ ಯುವರ್ ವರ್ಕ್ ಆ್ಯಂಡ್ ದ ವರ್ಕ್ ಆಫ್ ಯುವರ್ ಪೀರ್ಸ್, ಕೀಪ್ ಗುಡ್ ರೆಕಾರ್ಡ್ಸ್ ಆ್ಯಂಡ್ ರಿಸರ್ಚ್ ಆ್ಯಕ್ಟಿವಿಟೀಸ್. ಸೊ ಕೇರ್ಫುಲ್ನೆಸ್ ಇದ್ದಾಗ ಈ ಕ್ರಿಟಿಕಲಿ ಎಕ್ಸಾಮೈನ್ ಹಿಸ್ ವರ್ಕ್ ಆ್ಯಂಡ್ ದ ವರ್ಕ್ ಆಫ್ ಹಿಸ್ ಪೀರ್ಸ್, ಅಂದರೆ ಅವನ ಸಬಾರ್ಡಿನೇಟ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವ್ರ ವರ್ಕ್ ಎಲ್ಲ ಅಥವಾ ಸ್ಟೂಡೆಂಟ್ಸ್ ವರ್ಕ್ ಇರ್ಬೋದು, ಅದನ್ನು ಕರೆಕ್ಟ್ ಎಕ್ಸಾಮಿನೇಷನ್ ಮಾಡ್ತಾನೆ. ಮತ್ತು ಕೀಪ್ ಗುಡ್ ರೆಕಾರ್ಡ್ಸ್ ಆ್ಯಂಡ್ ರಿಸರ್ಚ್ ಆ್ಯಕ್ಟಿವಿಟೀಸ್. ಓಕೆ, ಸಿ ರಿಸರ್ಚರ್ ಯಾವಾಗಲೂ ಓಪನ್ನೆಸ್ ಆಗಿರಬೇಕು. ಈ ಅಷ್ಟು ಶೇರ್ ದ ಡೇಟಾ ಇರ್ಬೋದು, ರಿಸಲ್ಟ್ಸ್ ಇರ್ಬೋದು, ಐಡಿಯಾಸ್, ಟೂಲ್ಸ್ ಆ್ಯಂಡ್ ರಿಸೋರ್ಸಸ್. ಈ ಬಿ ಓಪನ್ ಟು ಕ್ರಿಟಿಸಿಸಮ್ ಆ್ಯಂಡ್ ನ್ಯೂ ಐಡಿಯಾಸ್. ರಿಸರ್ಚರು ಕ್ರಿಟಿಸಿಸಮ್ಗೆ ಮತ್ತು ನ್ಯೂ ಐಡಿಯಾಸ್ಗೆ ಯಾವಾಗಲೂ ಓಪನ್ ಮೈಂಡೆಡ್ ಇರಬೇಕು. ಕ್ರಿಟಿಸಿಸಮ್ಸ್ ರಿಸೀವ್ ಮಾಡೋದಾಗಲೇ ಮತ್ತು ರಿಸರ್ಚ್ಗೆ ಒಂದು ಬೆಲೆ ಬರುತ್ತೆ. ವಿತೌಟ್ ಕ್ರಿಟಿಸಿಸಮ್, ನಾನು ಕ್ರಿಟಿಸಿಸಮ್ನೇ ನನಗೆ ಬೇಕಾಗಿಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ ಅಂದರೆ ಈಸ್ ನಾಟ್ ಎ ಗುಡ್ ರಿಸರ್ಚರ್. ಓಕೆ, he has to be open minded and openness towards the sharing his data, results, ideas or tools, whatever it may be. Okay, next, intellectual property rights. Okay, respect intellectual property rights. What is this intellectual property rights? ನೋಡಿ, ಯಾವುದೇ ಒಂದು ಕಲೆ ಇರ್ಬೋದು, ಆರ್ಟಿಸ್ಟಿಕ್ ವ್ಯಾಲ್ಯೂಸ್ ಇರ್ಬೋದು, ಆರ್ಟಿಸ್ಟಿಕ್ ಇರ್ಬೋದು, ಕಲೆ ಇರ್ಬೋದು, ಅಥವಾ ಏನೇ ಒಂದು ಬರಹ ಇರ್ಬೋದು, ಅಥವಾ ಏನೇ ಒಂದು ಐಡಿಯಾಸ್ ಇರ್ಬೋದು, ಇನ್ವೆನ್ಷನ್ ಇರ್ಬೋದು, ಅದನ್ನು ಮಾಡಿದಾಗ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅದಕ್ಕೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ಆ್ಯಡ್ ಮಾಡ್ತಾನೆ. ಅಂದರೆ ಪೇಟೆಂಟ್ಸ್ ತಗೊಳೋದು, ಅಥವಾ ಕಾಪಿ ರೈಟ್ಸ್ ತಗೊಳೋದು, ಟ್ರೇಡ್ ಮಾರ್ಕ್ ತಗೊಳೋದು, ಇದೆಲ್ಲ ಬಂದ್ಬಿಟ್ಟು ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಒಬ್ಬನು ತಗೊಂಡಿರೋ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ನಾವೇನು ಕೆಲವು ಟೈಮ್ ಏನು ಮಾಡ್ತಾರೆ, ರಿಸರ್ಚರ್ ಏನು ಮಾಡ್ತಾರೆ, ಆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ವಿತೌಟ್ ಕನ್ಸೆಂಟ್
ಕನ್ಸೆಂಟ್ ಮಾಡ್ದಲೇ ಇವ್ರು ಯೂಸ್ ಮಾಡ್ಕೊತಾರೆ. ಸೊ ಆ ಥರ ಆಗಬಾರ್ದು. ಯಾರದೇ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇದ್ರೂ ರಿಸರ್ಚರ್ ಹ್ಯಾಸ್ ಟು ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಮೆನ್ಷನ್ ಇಸ್ ನೇಮ್ ಮತ್ತು ಪ್ರಿಯರ್ ಪಬ್ಲಿಷಿಂಗ್ ಇಸ್ ಡೇಟಾ ಆ್ಯಂಡ್ ಮೆಥಡ್ ರಿಸಲ್ಟ್ಸ್ ಪಬ್ಲಿಷ್ ಮಾಡಬೇಕಾದ್ರೆ ಅವ್ನು ಪರ್ಮಿಷನ್ ತೊಗೋಬೇಕು. ದೆನ್ ಗಿವ್ ಅ ಕ್ರೆಡಿಟ್ ಟು ಹೇಮ್. ಓಕೆ, ಇದು ಪ್ಲಾಗರಿಸಮ್ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಓಕೆ, ಕಾನ್ಫಿಡೆನ್ಷಿಯಲ್ ಅಂದರೆ ನಾವು ಯಾವುದಾದ್ರೂ ಒಂದು ರಿಸರ್ಚ್ ರಿಪೋರ್ಟ್, ಕಾನ್ಫಿಡೆನ್ಷಿಯಲ್ ರಿಸರ್ಚ್ ರಿಪೋರ್ಟ್ನ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಕಾನ್ಫಿಡೆನ್ಷಿಯಲ್ ರಿಸರ್ಚ್ ರಿಪೋರ್ಟ್ನ ನಾವು ಮಾಡ್ತಾ ಇರ್ತೀವಿ. ಸೊ ಆಗ ಏನು ಮಾಡ್ತೀವಿ, ನಮಗೆ ಕೆಲವು ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಕೆಲವು ವ್ಯಕ್ತಿಗಳಿಂದ ಬರುತ್ತೆ. ಸೊ ಆ ವ್ಯಕ್ತಿಗಳನ್ನ ನಾವು ತುಂಬ ಕಾನ್ಫಿಡೆನ್ಷಿಯಲ್ ಇಟ್ಕೊಂಡು ಅವ್ರನ್ನ ನೇಮ್ನ ಎಲ್ಲೂ ಬಿಟ್ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಟ್ರೇಡ್ಸು, ಪರ್ಸ್ನಲ್ ರೆಕಾರ್ಡ್ಸು, ಹೆಲ್ತ್ ರೆಕಾರ್ಡ್ಸು ಮತ್ತು ಮಿಲಿಟರಿ ಸೀಕ್ರೆಟ್ಸಲ್ಲೆಲ್ಲ ಕೆಲವು ಟೈಮ್ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಆ ಇನ್ಫಾರ್ಮೇಷನ್ ಎಲ್ಲಿಂದ ಬಂದಿದೆ ಅಂತ ಯಾರೂ ಅದನ್ನು ಡಿಸ್ಕ್ಲೋಸ್ ಮಾಡಲ್ಲ. ಸೊ ಈ ಥರ ಕಾನ್ಫಿಡೆನ್ಷಿಯಾಲಿಟಿ ರಿಸರ್ಚಲ್ಲಿ ಇರಬೇಕು. ದಿಸ್ ಇಸ್ ದ ಒನ್ ಆಫ್ ದ ಎಥಿಕಲ್ ಏರಿಯಾ. ಓಕೆ, ಸಿ ಕಾನ್ಫಿಡೆನ್ಷಿಯಲ್ ಕಮ್ಯುನಿಕೇಷನ್, ಪೇಪರ್ ಗ್ರಾಂಟ್ ಸಬ್ಮಿಟೆಡ್ ಪಬ್ಲಿಕೇಶನ್ಸ್, ಓಕೆ, ಪರ್ಸನಲ್ ರೆಕಾರ್ಡ್ಸ್, ಟ್ರೇಡ್ ಆರ್ ಮಿಲಿಟರಿ ಸೀಕ್ರೆಟ್ಸ್, ಪೇಷಂಟ್ ರೆಕಾರ್ಡ್ಸ್. ಓಕೆ, ರೆಸ್ಪಾನ್ಸಿಬಲ್ ಪಬ್ಲಿಕೇಶನ್. ಓಕೆ, ರಿಸರ್ಚ್ ಕಂಡಕ್ಟ್ ಮಾಡಬೇಕಾದ್ರೆ ಲಾಸ್ಟ್ ಪ್ರೊಸೆಸ್ ಏನು? ಪಬ್ಲಿಕೇಶನ್. ಪಬ್ಲಿಷ್ ಇನ್ ಆರ್ಡರ್ ಟು ಅಡ್ವಾನ್ಸ್ ರಿಸರ್ಚ್ ಆ್ಯಂಡ್ ಸ್ಕಾಲರ್ಶಿಪ್. ಡು ನಾಟ್ ಅಡ್ವಾನ್ಸ್ ಜಸ್ಟ್ ಫಾರ್ ಯುವರ್ ಓನ್ ಕೆರಿಯರ್. ಅವಾಯ್ಡ್ ವೇಸ್ಟ್ಫುಲ್ ಆ್ಯಂಡ್ ಡುಪ್ಲಿಕೇಟಿವ್ ಪಬ್ಲಿಕೇಶನ್ಸ್. ಸೊ ಕೆಲವು ಸಾರಿ ಏನು ಮಾಡ್ತಾರೆ ರಿಸರ್ಚರ್ಸು, ಅವ್ರ ರಿಸರ್ಚ್ ಪೇಪರನ್ನು ಪಬ್ಲಿಷ್ ಮಾಡಬೇಕಾದ್ರೆ ಕೆಲವು ಅನ್ಎಥಿಕಲ್ ಪ್ರಾಕ್ಟೀಸಸ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಆನ್ಲೈನ್ ಸೈಟಿಂದ ಅಥವಾ ಯಾವುದೋ ಬೇರೆ ಸೈಟಿಂದ ಆ ಇನ್ಫಾರ್ಮೇಷನ್ನ ಕಾಪಿ ಮಾಡ್ಕೊಂಬಿಟ್ಟು ಪೇಸ್ಟ್ ಮಾಡಿಬಿಡ್ತಾರೆ. ಸೊ ದಿಸ್ ಈಸ್ ಒನ್ ಆಫ್ ದ ಅನ್ಎಥಿಕಲ್ ಪ್ರೊಸೆಸ್ ಪಬ್ಲಿಕೇಷನಲ್ಲಿ. ಈಗೆಲ್ಲ ಏನು ಮಾಡಿದೆ, ನೀವು ಯಾವುದೋ ಒಂದು ರಿಸರ್ಚ್ ಪೇಪರ್ನ ಎಲ್ಲರೂ ಸಬ್ಮಿಟ್ ಮಾಡಿ, ಯಾವುದೋ ಕಾಲೇಜಿಗೆ ಸಬ್ಮಿಟ್ ಮಾಡಿದ್ದೀರಾ ಅಂತ, ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿದ್ದೀರಾ ಅಂದರೆ ಅಲ್ಲಿ ಸಾಫ್ಟ್ವೇರ್ ಇರುತ್ತೆ. ಆ ಸಾಫ್ಟ್ವೇರಲ್ಲಿ ಕರೆಕ್ಟಾಗಿ ಬಂದುಬಿಡುತ್ತೆ, ನೀವು ಯಾವ ಆನ್ಲೈನಿಂದ ಯಾವ ಸೈಟಿಂದ ಅದನ್ನು ಕಾಪಿ ಮಾಡಿದ್ದೀರಾ ಅಂತ ನಿಮಗೆ ಬಂದುಬಿಡುತ್ತೆ. ಸೊ ಇದು ಸ್ವಲ್ಪ ಈಗ ಕಮ್ಮಿ ಆಗಿದೆ. ಓಕೆ, ನೆಕ್ಸ್ಟ್ ರೆಸ್ಪಾನ್ಸಿಬಲ್ ಮೆಂಟರಿಂಗ್. ಆ್ಯಸ್ ಎ ರಿಸರ್ಚರ್, ಓಕೆ, he has to educate, mentor and advise his students, promote their welfare and allow them to make their own decision. Okay, next respect colleagues. Obviously he has to treat fairly, colleagues ಫೇರ್ ಆಗಿ ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ಒನ್ ಇಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಎವ್ರಿ ರಿಸರ್ಚರ್ ಹ್ಯಾಸ್ ಇಟ್ಸ್ ಓನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಓಕೆ, ನೀವೇನೇ ರಿಸರ್ಚ್ ಕಂಡಕ್ಟ್ ಮಾಡಿದ್ರು ಆ ರಿಸರ್ಚ್ ರಿಪೋರ್ಟಿಂದ ಸೋಷಿಯಲ್ಗೆ ಏನಾದರೂ ಯೂಸ್ ಆಗುತ್ತಾ ಅಥವಾ ಸೋಷಿಯಲಲ್ಲಿ ಅಡ್ವರ್ಸ್ ಎಫೆಕ್ಟ್ ಆಗುತ್ತಾ ಅನ್ನೋದನ್ನ ನೀವು ಮೊದಲೇ ನಿಮಗೆ ಗಮನಕ್ಕೆ ಬಂದಿರಬೇಕು. ಸೊ ಸೋಷಿಯಲಿ ಏನು ಹಾರ್ಮ್ ಆಗ್ದಲೇ ನಿಮ್ಮ ರಿಸರ್ಚ್ ರಿಪೋರ್ಟು ಇರಬೇಕು. ಓಕೆ, ನಾನ್ ಡಿಸ್ಕ್ರಿಮಿನೇಷನ್. ಸೊ ನೋಡಿ, ಇತ್ತೀಚೆಗೆ ಅಂತ ಗೊತ್ತಿಲ್ಲ, ಫಸ್ಟಿಂದನೂ ಇರ್ಬೋದು ಅನಿಸುತ್ತೆ, ಏನಾಗುತ್ತೆ ಡಿಸ್ಕ್ರಿಮಿನೇಷನ್ ತುಂಬ ಆಗುತ್ತೆ. ರಿಸರ್ಚಸ್ ಯಾವ್ದಾದ್ರು ಸ್ಟೂಡೆಂಟ್ಸ್ ರಿಸರ್ಚ್ ಮಾಡ್ತಾ ಇದ್ದಾನೆ ಅಂದರೆ ಡಿಸ್ಕ್ರಿಮಿನೇಷನ್ ತುಂಬ ಇರುತ್ತೆ. ಆನ್ ದ ಬೇಸಿಸ್ ಆಫ್ ಜೆಂಡರ್ ಇರ್ಬೋದು, ರೇಸು, ಎಥ್ನಿಸಿಟಿ ಇರ್ಬೋದು, ಅದರ್ ಫ್ಯಾಕ್ಟರ್ಸ್ ನಾಟ್ ರಿಲೇಟೆಡ್ ಟು ಸೈಂಟಿಫಿಕ್ ಕಾಂಪಿಟೆನ್ಸಿ ಆ್ಯಂಡ್ ಇಂಟಿಗ್ರಿಟಿ. ಸೊ ಈ ಥರವಾದ ಒಂದು ಡಿಸ್ಕ್ರಿಮಿನೇಷನ್ನು ಯಾವುದೇ ಕಾರಣಕ್ಕೂ ಎಥಿಕಲ್ ಏರಿಯಾದಲ್ಲಿ ಇರಬಾರ್ದು. ಓಕೆ, ಈ ರೀತಿ ಡಿಸ್ಕ್ರಿಮಿನೇಷನ್ನ ಅವಾಯ್ಡ್ ಮಾಡಬೇಕು. ಓಕೆ, ಕಾಂಪಿಟೆನ್ಸಿ. ಸೊ ನಾವು ಯಾವುದೇ ರಿಸರ್ಚ್ ಕಂಡಕ್ಟ್ ಮಾಡಬೇಕಾದ್ರೂ, ರಿಸರ್ಚ್ ಕಂಡಕ್ಟ್ ಮಾಡಬೇಕಾದ್ರೂ ಅವನು ಬೇರೆ ಯಾರಿಗೂ ಕಾಂಪಿಟೆಂಟ್ ಆಗಿರಬಾರ್ದು, ಅಂದರೆ ಅವರೇ ಕಾಂಪಿಟೆಂಟ್ ಆಗಿರಬೇಕು. ರಿಸರ್ಚರ್ ಹ್ಯಾಸ್ ಟು ಕಾಂಪಿಟೆಂಟ್ ಓನ್ ಸೆಲ್ಫ್ ಅವನೇನಿದ್ದಾನೆ ಅವನಿಗೆ ಮಾತ್ರ ಕಾಂಪಿಟೆಂಟ್ ಆಗಿರಬೇಕು. ಸೊ ಆಗ ಮಾತ್ರ ಅವನು ಕಾಂಪಿಟೆಂಟ್ ಇದ್ದರೆ ಈ ಎಕ್ಸ್ಪರ್ಟೈಸ್ ಥ್ರೂ ಲೈಫ್ ಲಾಂಗ್ ಎಜುಕೇಷನ್ ಆ್ಯಂಡ್ ಲರ್ನಿಂಗ್. ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗಲ್ಲಿ ಲರ್ನಿಂಗ್ ಕರ್ವ್ ಯಾವಾಗಲೂ ಪಾಸಿಟಿವ್ ಟ್ರೆಂಡಲ್ಲೇ ಇರುತ್ತೆ. ಓಕೆ, ನೆಕ್ಸ್ಟ್ ಅನದರ್ 3 ಆರ್ ದ ಲೀಗ್ಯಾಲಿಟಿ. ಸೊ ರಿಸರ್ಚರ್ ಹ್ಯಾಸ್ ಟು ಒಬೇ ದ ಲಾ ಆಫ್ ದ ಇನ್ಸ್ಟಿಟ್ಯೂಷನ್ ಆಫ್ ದ ಗೌರ್ಮೆಂಟ್ ಲಾಸ್. ಅವ್ರು ರಿಸರ್ಚ್ ಕಂಡಕ್ಟ್ ಮಾಡಬೇಕಾದ್ರೆ ಆ ಲೋಕಲ್ ಗೌರ್ಮೆಂಟು ಮತ್ತು ಇನ್ಸ್ಟಿಟ್ಯೂಷನ್ ಏನಿದೆ ಆ ಲಾನ ಫಾಲೋ ಮತ್ತು ಒಬೇ ಮಾಡಬೇಕು. ಓಕೆ, ಅನಿಮಲ್ ಕೇರ್. ಕೆಲವು ಸೈನ್ಸ್ ರಿಸರ್ಚಲ್ಲಿ ಅನಿಮಲ್ಸ್ನ ಯೂಸ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು, ರಿಸರ್ಚರ್ ಏನು ಮಾಡಬೇಕು,
ಯು ಶುಡ್ ನಾಟ್ ಕಂಡಕ್ಟ್ ಅನ್ನೆಸರಿ ಆ್ಯಂಡ್ ಪೂರ್ಲಿ ಡಿಸೈನ್ಡ್ ಅನಿಮಲ್ ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಒನ್. ಓಕೆ, ಲಾಸ್ಟ್ ಒನ್ ಹ್ಯೂಮನ್ ಸಬ್ಜೆಕ್ಟ್ ಪ್ರೊಟೆಕ್ಷನ್ ಅಂತ ಇದೆ. ಹ್ಯೂಮನ್ ಸಬ್ಜೆಕ್ಟ್ ಪ್ರೊಟೆಕ್ಷನ್. ವೆನ್ ಕಂಡಕ್ಟಿಂಗ್ ರಿಸರ್ಚ್ ಆನ್ ಹ್ಯೂಮನ್ ಸಬ್ಜೆಕ್ಟ್ಸ್ ಮಿನಿಮೈಸ್ ಹಾರ್ಮ್ಸ್. ಓಕೆ, ನಾವೇನಾದರೂ ಹ್ಯೂಮನ್ ಸಬ್ಜೆಕ್ಟ್ ಬಗ್ಗೆ ರಿಸರ್ಚ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಸೊ ಆ ರಿಸರ್ಚ್ ಏನಾಗಿರಬೇಕು, ಮಿನಿಮೈಸ್ ಹಾರ್ಮ್ಸ್, ಮನುಷ್ಯನಿಗೆ ಯಾವಾಗಲೂ ಹಾರ್ಮ್ಸ್ ಕಮ್ಮಿ ಮಾಡೋ ಥರ, ಮತ್ತು ರಿಸ್ಕ್ ಆ್ಯಂಡ್ ಮ್ಯಾಕ್ಸಿಮೈಸ್ ಬೆನಿಫಿಟ್ಸ್. ಹಾರ್ಮ್ಸ್ ರಿಸ್ಕ್ ಕಮ್ಮಿ ಮಾಡಬೇಕು, ಮತ್ತು ಅವನಿಗೆ ಬೆನಿಫಿಟ್ಸ್, ಅವನಿಗೆ ಅಡ್ವಾಂಟೇಜಸ್ನ ಜಾಸ್ತಿ ಮಾಡಬೇಕು. ಓಕೆ, ಆ್ಯಂಡ್ ಆಲ್ಸೋ ರೆಸ್ಪೆಕ್ಟ್ ಹ್ಯೂಮನ್ ಡಿಗ್ನಿಟಿ, ಪ್ರೈವಸಿ ಆ್ಯಂಡ್ ಆಟೋನಮಿ. ಓಕೆ, ದೀಸ್ ಆರ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಕು. ಇದರ ಬಗ್ಗೆ ಕೆಲವು ಸಾರಿ ಕ್ವಶನ್ಸ್ ಅಲ್ಲೇ ಫ್ರೇಮ್ ಆಗಿದೆ. ಓಕೆ, ಸಿ FFP ಅಂತ, ದೀಸ್ ಆರ್ ದ ಬೇಸಿಕ್ ರಿಸರ್ಚ್ ಕಂಡಕ್ಟ್. ಏನಿದು FFP ಅಂದರೆ? ಸಿ ಫಾಲ್ಸಿಫಿಕೇಷನ್, ಫ್ಯಾಬ್ರಿಕೇಷನ್ ಆ್ಯಂಡ್ ಪ್ಲೆಜರಿಸಮ್ ಅಂತ 3 ವರ್ಡ್ ಬರುತ್ತೆ. ವಾಟ್ ಈಸ್ ದಿಸ್ ಫಾಲ್ಸಿಫಿಕೇಷನ್, ಫ್ಯಾಬ್ರಿಕೇಷನ್ ಆ್ಯಂಡ್ ಪ್ಲೆಜರಿಸಮ್ ಅಂದರೆ? ನೋಡಿ, ಫಾಲ್ಸಿಫಿಕೇಷನ್ನ ಹೇಳಿದ್ದು ಕಾರ್ಲ್ ಪಾಪರ್. ಹೂ ಕಾಯಿನ್ ದಿಸ್ ಅಂದರೆ ಕಾರ್ಲ್ ಪಾಪರ್ ಕಾಯಿನ್ ಫಾಲ್ಸಿಫಿಕೇಷನ್ ಅಂತ ಹೇಳ್ಬೋದು. ಸೊ ಫಾಲ್ಸಿಫಿಕೇಷನಲ್ಲಿ ಏನಾಗುತ್ತೆ ನೋಡಿ, ನೀವು ಯಾವುದೇ ಒಂದು ರಿಸರ್ಚ್ನ ಕಂಡಕ್ಟ್ ಮಾಡ್ತಾ ಇದ್ದರೆ ನೀವೇನು ಮಾಡ್ತೀರಾ, ಡೇಟಾ ಕಲೆಕ್ಷನ್ ಮಾಡ್ತೀರಾ. ಓಕೆ, ಪ್ರೋಸೆಸ್ ಮಾಡ್ತೀರಾ, ಹೈಪೋಥೆಸಿಸ್ ಮಾಡ್ತೀರಾ. ಓಕೆ, ಆ ಪ್ರೋಸೆಸಲ್ಲಿ ಏನೇನು ಬರುತ್ತೋ ಅದೆಲ್ಲ ಕಂಡಕ್ಟ್ ಮಾಡ್ತೀರಾ. ಬಟ್ ಫೈನಲಿ ಆ ಡೇಟಾ ಕಲೆಕ್ಟ್ ಮಾಡಿದ್ದು, ಆ ಪ್ರೋಸೆಸ್ಸು ನಿಮ್ಮ ಒಂದು ಏನು ರಿಸರ್ಚ್ ರಿಸಲ್ಟ್ಗೆ ಸರಿ ಬರಲಿಲ್ಲ ಅಂದರೆ ನಿಮ್ಮ ರಿಸಲ್ಟ್ಗಿಂತೂ ಮತ್ತು ಅದಕ್ಕೂ ತುಂಬ ನಿಮಗೆ ಬೇಕಾಗಿರೋ ರಿಸಲ್ಟ್ ಬರಲಿಲ್ಲ ಅಂದರೆ ಕೆಲವು ಸಾರಿ ರಿಸರ್ಚರ್ ಏನು ಮಾಡ್ತಾನೆ, ಸೊ ಆ ಡೇಟಾನ ಚೇಂಜ್ ಮಾಡಿಬಿಡ್ತಾರೆ. ಓಕೆ, ಆ ಡೇಟಾನ ಏನು ಮಾಡಿಬಿಡ್ತಾರೆ, ಚೇಂಜ್ ಮಾಡಿಬಿಟ್ಟು ಆ ರಿಸರ್ಚರ್ಗೆ ಯಾವ ಥರ ಬೇಕೋ ಆ ಥರ ಆ ಡೇಟಾನ ಮಾಡಿಫೈ ಅಥವಾ ಮ್ಯಾನಿಪುಲೇಷನ್ ಮಾಡ್ಕೊತಾರೆ. ದಿಸ್ ಈಸ್ ಕಾಲ್ಡ್ ದ falsification. So you can read this one, manipulation of research instrumentation materials process. Okay, ನಾನು ಹೇಳಿದ್ದಾಗೆ. Okay, next, fabrication. See, there is a slight difference between the falsification and fabrication. Falsification ಅಲ್ಲಿ ಏನು ಮಾಡ್ತೀವಿ, we already ಕಂಡಕ್ಟೆಡ್ ರಿಸರ್ಚ್ ಪ್ರೋಸೆಸ್ ಮಾಡಿರ್ತೀವಿ, ಮೆಟೀರಿಯಲ್ಸ್ ಯೂಸ್ ಮಾಡಿರ್ತೀವಿ, ಒಂದು ಇನ್ಸ್ಟ್ರುಮೆಂಟೇಷನ್ ಪ್ರೋಸೆಸ್ನ ಫಾಲೋ ಮಾಡಿರ್ತೀವಿ, ಡೇಟಾ ಕಲೆಕ್ಟ್ ಮಾಡಿರ್ತೀವಿ. ಬಟ್ ಯಾವಾಗ ಅದು ನಮ್ಮ ಬೇಕಾಗಿರೋ ರಿಸಲ್ಟ್ ಬರಲ್ಲ ಅಂದಾಗ ನಾವು ಅದನ್ನು ಏನು ಮಾಡ್ತೀವಿ, ಸೊ ಮಾಲ್ ಫಂಕ್ಷನ್ ಮಾಡ್ತೀವಿ. ಓಕೆ, ಅಥವಾ ಮ್ಯಾನಿಪುಲೇಟ್ ಮಾಡ್ತೀವಿ. ಸೊ ಇನ್ ಫ್ಯಾಬ್ರಿಕೇಷನಲ್ಲಿ ಏನಾಗುತ್ತೆ, ನಮ್ಮ ಹತ್ರ ಏನು ಡೇಟಾನ ಇರೋಲ್ಲ, ನಾವೇನು ಪ್ರೋಸೆಸ್ನ ಫಾಲೋ ಮಾಡಿರಲ್ಲ, ಏನಿರಲ್ಲ. ಬಟ್ ಆದ್ರೂ ನಾವು ಮಾಡಿದ್ದೀವಿ ಅಂತ ಒಂದು ಸುಳ್ಳು ಹೇಳೋದಿದೆಯಲ್ಲ, ನಮ್ಮದು ಡೇಟಾ ಇದೆ, ನಮ್ಮದು ಅಬ್ಸರ್ವೇಷನ್ ಮಾಡಿದ್ದೀವಿ, ನಮ್ಮದು ಕ್ಯಾರೆಕ್ಟರೈಸೇಷನ್ ಇದೆ ಅಂತ ಇದು ಹೇಳೋದಿದೆಯಲ್ಲ, ಅಡಿಷನ್ ಎಲ್ಲೂ ಇರೋಲ್ಲ ಡೇಟಾ, ಅದು ತಂದುಬಿಟ್ಟು ಅಡಿಷನಲ್ಲಾಗಿ ನಾನು ಮಾಡಿದ್ದೀನಿ ಅಂತ ಆ ಡೇಟಾನ ಆಗ್ಬಿಡೋದು ಅಥವಾ ಪ್ರೋಸೆಸ್ನ ಆಗ್ಬಿಡೋದು, ಅದನ್ನು ಏನಂತೀವಿ, ಫ್ಯಾಬ್ರಿಕೇಟ್ ಅಂತ ಕರಿತೀವಿ. ಪ್ಲೆಜರಿಸಮ್, ಲಾಸ್ಟ್ ಒನ್ ಇಸ್ ಪ್ಲೆಜರಿಸಮ್. ಓಕೆ, ಪ್ಲೆಜರಿಸಮ್ ಅಂದರೆ ಏನು? ಸೊ ನೋಡಿ, ನಾನೊಬ್ಬ ರಿಸರ್ಚರು ಮತ್ತು ನೀವೊಬ್ಬ ರಿಸರ್ಚರ್ ಅಂತ ತಿಳ್ಕೊಳ್ಳಿ. ನೀವೇನು ಮಾಡ್ತೀರಾ, ನೀವು ಒಂದು ಪ್ರೋಸೆಸ್ನ ಫಾಲೋ ಮಾಡಿರ್ತೀರ, ಡೇಟಾನ ಒಂದು ಪ್ರೋಸೆಸ್ ಫಾಲೋ ಮಾಡಿರ್ತೀರ, ಒಂದು ಡೇಟಾ ಕಲೆಕ್ಷನ್ ಮಾಡಿರ್ತೀರ, ಒಂದು ಇನ್ಸ್ಟ್ರುಮೆಂಟೇಷನ್ ಯೂಸ್ ಮಾಡಿರ್ತೀರ. ಬಟ್ ಸ್ಟಿಲ್ ನಿಮ್ಮ ಏನು ಡೇಟಾ ಕಲೆಕ್ಷನ್ ಇದೆ, ನಿಮ್ಮ ಏನು ರಿಸರ್ಚ್ ಕಂಡಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ಇದೆ, ಅದನ್ನೆಲ್ಲ ನಾನು ತಗೊಂಡ್ಬಿಟ್ಟು ನಾನೇನು ಮಾಡಿದಾರೋ ಅಂತ ನನ್ನ ಹೆಸರು ಬರ್ಕೊಂಡ್ಬಿಟ್ಟು ನಾನು ಪಬ್ಲಿಷ್ ಮಾಡಿಬಿಡ್ತೀನಿ. ಇದನ್ನು ಏನು ಹೇಳ್ತೀವಿ, ಪ್ಲೆಜರಿಸಮ್ ಅಂತ ಕರಿತೀವಿ. ಸಿ ಹಿಯರ್, perhaps the most common form of research misconduct, researchers must be aware to cite all courses and take careful notes. ಒಂದು ಮತ್ತು ಯೂಸಿಂಗ್ ಆಫ್ ರೆಪ್ರೆಸೆಂಟಿಂಗ್ ದ ವರ್ಕ್ ಆಫ್ ಅದರ್ಸ್. ನೋಡಿ, ಇದೇನು ಹೇಳಿದೆ, ವರ್ಕ್ ಆಫ್ ಅದರ್ಸ್, ನಾನು ಬೇರೆ ವರ್ಕ್ನ, ನಿಮ್ಮ ವರ್ಕ್ನ ನನ್ನ ವರ್ಕ್ ಅಂತ ಹೇಳ್ಬಿಟ್ಟು ನಾನು ಪಬ್ಲಿಕೇಶನ್ ಮಾಡ್ತೀನಿ. ದಿಸ್ ಇಸ್ ಕಾಲ್ಡ್ ಪ್ಲೆಜರಿಸಮ್. ದಿಸ್ ಇಸ್ ವಾಟ್ ಅನ್ಇಂಟೆನ್ಷನಲಿ ಮಾಡೋದು. ಇಟ್ ಈಸ್ ನಾಟ್ ಇಂಟೆನ್ಷನಲ್. ನಾನೇನು ಮಾಡ್ತೀನಿ, ಅನ್ಇಂಟೆನ್ಷನಲಿ
ಡೇಟಾ ಎಲ್ಲ ಕದ್ಬಿಟ್ಟು ನಂದೇ ಅಂತ ಹೇಳ್ಕೊತೀನಿ. ಓಕೆ, ಕ್ರೆಡಿಟ್ ನಾನೇ ತೊಗೊತೀನಿ ಆ ಡೇಟಾದೆಲ್ಲ. ದಿಸ್ ಇಸ್ ಕಾಲ್ಡ್ ಪ್ಲೆಜರಿಸಮ್. ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್: ಫಾಲ್ಸಿಫಿಕೇಶನ್, ಫ್ಯಾಬ್ರಿಕೇಶನ್ ಆ್ಯಂಡ್ ಪ್ಲೆಜರಿಸಮ್. ಓಕೆ, ಸಿ ನೋಡಿ, ಫ್ಯಾಬ್ರಿಕೇಶನ್ ಈಸ್ ಮೇಕಿಂಗ್ ಅಪ್. ನೋಡಿ, ಮೇಕಿಂಗ್ ಅಪ್ ಅಂದರೆ ಏನಿರಲ್ಲ, ಮೇಕಿಂಗ್ ಅಪ್ ಡೇಟಾ, ರಿಸಲ್ಟ್ಸ್ ಆ್ಯಂಡ್ ರೆಕಾರ್ಡಿಂಗ್ ಆ್ಯಂಡ್ ರಿಪೋರ್ಟಿಂಗ್ ದೆಮ್. ಫಾಲ್ಸಿಫಿಕೇಶನ್ ಈಸ್ ಮ್ಯಾನಿಪುಲೇಟಿಂಗ್ ದ ರಿಸರ್ಚ್ ರಿಸಲ್ಟ್ಸ್ ಆ್ಯಂಡ್ ಚೇಂಜಿಂಗ್ ದ ಡೇಟಾ. ನೋಡಿ, ನಾನು ಡೇಟಾ ಕರೆಕ್ಟ್ ಮಾಡ್ತೀನಿ ಮತ್ತು ಬೇರೆ ಡೇಟಾನ ಚೇಂಜ್ ಮಾಡ್ತೀನಿ. ಪ್ಲೆಜರಿಸಮ್ ಈಸ್ ಅಪ್ರೋಪ್ರಿಯೇಷನ್ ಆಫ್ ಅನದರ್ಸ್ ವರ್ಕ್, ಐಡಿಯಾ ಆರ್ ರಿಸಲ್ಟ್ ವಿತೌಟ್ ಗಿವಿಂಗ್ ದ ಕ್ರೆಡಿಟ್. ಓಕೆ, ಸಿ ದೇರ್ ಆರ್ 3 ಎಥಿಕಲ್ ಥಿಯರೀಸ್, ಮೋರ್ ದೆನ್ 3 ಎಥಿಕಲ್ ಥಿಯರೀಸ್ ಇದೆ. ಬಟ್ ನಾವೇನಿಲ್ಲಿ ಕಾನ್ಸಂಟ್ರೇಟ್ ಮಾಡೋಣ ಓನ್ಲಿ ದೀಸ್ 3 ಎಥಿಕಲ್ ಥಿಯರೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಒಂದು ಕಾನ್ಸಿಕ್ವೆನ್ಷಿಯಲ್, ಇನ್ನೊಂದು ನಾನ್ ಕಾನ್ಸಿಕ್ವೆನ್ಷಿಯಲ್, ಇನ್ನೊಂದು ಮೂರನೇದು ಆಲ್ಟರ್ನೇಟಿವ್. ಸೊ ಇದಕ್ಕೆ ಮೂರಕ್ಕೂ ಬೇರೆ ಬೇರೆ ನೇಮ್ ಇದೆ. ಕಾನ್ಸಿಕ್ವೆನ್ಷಿಯಲ್ಗೆ ನಾವೇನು ಮಾಡ್ತೀವಿ, ಟಿಲಿಯೋಲಾಜಿ ಅಂತ ಕರಿತೀವಿ. ಟಿಲಿಯೋಲಾಜಿ ಎಥಿಕಲ್ ಥಿಯರಿ. ನಾನ್ ಕಾನ್ಸಿಕ್ವೆನ್ಷಿಯಲ್ಗೆ ಡಿಯಂಟಾಲಜಿ ಎಥಿಕಲ್ ಥಿಯರಿ, ಆಲ್ಟರ್ನೇಟಿವ್ಗೆ ವರ್ಚ್ಯೂ ಥಿಯರೀಸ್ ಅಂತ ಕರಿತೀವಿ. ಸೊ ಕಾನ್ಸಿಕ್ವೆನ್ಷಿಯಲ್ ಅಂದರೆ ಏನು? ರಿಸಲ್ಟ್ ಅಥವಾ ಏನಾದರೂ ಒಂದು ಕಾನ್ಸಿಕ್ವೆನ್ಸ್ ಇರುತ್ತೆ. ಅಂದರೆ ಕನ್ನಡದಲ್ಲಿ ಏನಂತೀವಿ, ಪರಿಣಾಮ ಅಂತ. ಯಾವುದೇ ಒಂದು ಪರಿಣಾಮ, ಏನೇ ಒಂದು ವರ್ಕ್ ಆದರೆ ಅದ್ರ ಮೇಲೆ ಏನಾದರೂ ಒಂದು ಪರಿಣಾಮ ಬಿದ್ದೇ ಬೀಳುತ್ತಲ್ಲ, ಏನಾದರೂ ಒಂದು ಕಾನ್ಸಿಕ್ವೆನ್ಸ್ ಇರುತ್ತಲ್ಲ, ಅದನ್ನು ಟಿಲಿಯೋಲಾಜಿ ಥಿಯರಿ ಅಂತ ಕರಿತೀವಿ. ದಿಸ್ ಟರ್ಮ್ ಈಸ್ ಕಾಯಿನ್ಡ್ ಬೈ ಸ್ಟುವರ್ಟ್ ಮಿಲ್ಲರ್. ಯಾರು ಮಾಡಿದ್ದು? ಸ್ಟುವರ್ಟ್ ಮಿಲ್ಲರ್ ಕಾಯಿನ್ ದಿಸ್ ಟರ್ಮ್. ಮತ್ತು ಇನ್ನೊಂದು 3 ಜನ ಮಾಡಿದ್ದಾರೆ, ಸದ್ಯಕ್ಕೆ ಮೇನ್ನಾಗಿ ಸ್ಟುವರ್ಟ್ ಮಿಲ್ಲರ್. ಓಕೆ, ಸಿ ನಾವು ಯಾವುದೇ ಒಂದು ರಿಸರ್ಚ್ನ ಕಂಡಕ್ಟ್ ಮಾಡಿದರೆ ಅಕಾರ್ಡಿಂಗ್ ಟು ದ ಟಿಲಿಯೋಲಾಜಿಕಲ್ ಥಿಯರಿ ಅಥವಾ ಕಾನ್ಸಿಕ್ವೆನ್ಷಿಯಲ್ ಥಿಯರಿನಲ್ಲಿ ನಾವು ಯಾವುದೇ ಒಂದು ರಿಸರ್ಚ್ನ ಕಂಡಕ್ಟ್ ಮಾಡಿದರೆ ಅದು ಏನಾಗುತ್ತೆ, ಇಟ್ ಈಸ್ ಆ ಎಂಡ್ ರಿಸಲ್ಟ್ ಏನಿದೆ, ಎಂಡ್ ರಿಸಲ್ಟ್ ಎಷ್ಟು ಜನಗಳಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋದು. ಎಷ್ಟು ಜನಕ್ಕೆ, ಹೌ ಮೆನಿ ಪೀಪಲ್ಸ್. ಓಕೆ, ಹೌ ಮೆನಿ ಅಂತ ಬರುತ್ತೆ ಪೀಪಲ್ಸ್ಗೆ, ಎಷ್ಟು ಜನಗಳಿಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನ ಹೇಳೋದನ್ನೇ ಟಿಲಿಯೋಲಾಜಿ ಅಥವಾ ಕಾನ್ಸಿಕ್ವೆನ್ಷಿಯಲ್ ಥಿಯರೀಸ್ ಅಂತೀವಿ. ಇದರಲ್ಲಿ 2 ಟೈಪ್, ಒಂದು ಈಗೋಯಿಸಮ್, ಇನ್ನೊಂದು ಯುಟಿಲಿಟೇರಿಯನಿಸಮ್ ಅಂತ ಬರುತ್ತೆ. ಸೊ ಈಗೋಯಿಸಮಲ್ಲಿ ಏನಾಗುತ್ತೆ, ನನ್ನ ರಿಸಲ್ಟ್, ನನ್ನ ರಿಸರ್ಚ್ ರಿಸಲ್ಟ್ ಏನಿದೆ ಅದು ನನಗೆ ಎಷ್ಟು ಮುಖ್ಯ, ಅಂದರೆ ನನಗೆ ಎಷ್ಟು ಬೆಸ್ಟ್ ಅಂತ ನೋಡಿ. ವಾಟ್ ಈಸ್ ಇನ್ ಮೈ ಬೆಸ್ಟ್ ಲಾಂಗ್ ಟರ್ಮ್ ಇಂಟ್ರೆಸ್ಟ್, ನನ್ನ ಲಾಂಗ್ ಟರ್ಮ್ ಇಂಟ್ರೆಸ್ಟ್ಗೆ ಎಷ್ಟು ಒಳ್ಳೆಯದಾಗುತ್ತೆ. ಅಂದರೆ ಇವಾಗ ಏನೈತೆ, ಅವನು ಒಬ್ಬನಿಗೆ ಮಾತ್ರ, ರಿಸರ್ಚರ್ ಏನೈತೆ ಅವನಿಗೆ ಮಾತ್ರ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನೋಡೋದಿದೆಯಲ್ಲ, ಅದು ಈಗೋಯಿಸಮ್ ಅಂತ ಕರಿತೀವಿ. ನೆಕ್ಸ್ಟ್ ಯುಟಿಲಿಟೇರಿಯನಿಸಮ್. ವಾಟ್ ಈಸ್ ಯುಟಿಲಿಟೇರಿಯನಿಸಮ್ ಅಂದರೆ ಅವನೊಬ್ಬನೇ ಅಲ್ಲ, ನನ್ನ ಸುತ್ತಮುತ್ತ ಇರೋ ಜನಗಳಿಗೂ ಆ ರಿಸರ್ಚ್ ರಿಸಲ್ಟಿಂದ ಎಷ್ಟು ಒಳ್ಳೆಯದಾಗುತ್ತೆ. ಗುಡ್ ಫಾರ್ ಆಲ್ ಅಂದರೆ ಆ ರಿಸಲ್ಟಿಂದ ಬೇರೆಯವರಿಗೂ ಎಷ್ಟು ಯೂಸ್ ಆಗುತ್ತೆ, ಹೆಲ್ಪ್ಫುಲ್ ಇದೆ ಅನ್ನೋದನ್ನ ಹೇಳೋದನ್ನ ಯುಟಿಲಿಟೇರಿಯನಿಸಮ್ ಅಂತೀವಿ. ನೋಡಿ, ವಾಟ್ ವಿಲ್ ಬ್ರಿಂಗ್ಸ್ ದ ಗ್ರೇಟೆಸ್ಟ್ ಓವರ್ ಆಲ್ ಗುಡ್ ಫಾರ್ ಆಲ್ ಸ್ಟೇಕ್ ಹೋಲ್ಡರ್ಸ್. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಇರ್ಬೋದು ಅಥವಾ ಮತ್ತು ಕಂಪ್ನಿ ಇರ್ಬೋದು, ಅದರಲ್ಲಿ ಎಷ್ಟೊಂದು ಜನ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ. ಸೊ ನಾನು ತಗೊಳ್ಳೋ ಒಂದು ರಿಸಲ್ಟ್, ನನಗೆ ಬರ್ತಕ್ಕಂಥ ರಿಸಲ್ಟ್ ಅಂದರೆ ಆ ರಿಸರ್ಚ್ ರಿಸಲ್ಟಿಂದ ನಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ ಎಷ್ಟು ಅನುಕೂಲ ಆಗುತ್ತೆ, ಇನ್ಸ್ಟಿಟ್ಯೂಷನ್ಗೆ ಎಷ್ಟು ಅನುಕೂಲ ಆಗುತ್ತೆ, ಸುತ್ತಮುತ್ತ ಇರೋ ಜನಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ತಿಳಿಸೋದನ್ನ ಯುಟಿಲಿಟೇರಿಯನಿಸಮ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಡಿಯಂಟಾಲಜಿ. ಇದು ಕಾಯಿನ್ ಮಾಡಿದ್ದು ಕ್ಯಾಂಟ್, KANT. ಓಕೆ, ಸೊ ಈ ವರ್ಡ್ ಕಾಯಿನ್ ಮಾಡಿದ್ದು ಕ್ಯಾಂಟ್.
ಸೊ ಡಿಯಂಟಾಲಜಿಯಲ್ಲಿ ವಾಟ್ ಈಸ್ ಮೈ ಡ್ಯೂಟಿ ಟು ಅದರ್ಸ್ ಕನ್ಸಿಡರಿಂಗ್. ಸೊ ಇದರಲ್ಲಿ ಕಾನ್ಸಿಕ್ವೆನ್ಸ್ ಅಂತ ಏನಿರಲ್ಲ, ದರ್ ಇಸ್ ಎ ಯೂನಿವರ್ಸಲ್ ಟ್ರೂತ್. ಫಾರ್ ಎಕ್ಸಾಂಪಲ್ ನೋಡಿ, ಯೂನಿವರ್ಸಲ್ ಲಾ, ಮೀನ್ಸ್ ಆ್ಯಂಡ್ ಎಂಡ್ಸ್ ಆ್ಯಂಡ್ ಗುಡ್ ವಿಲ್ ಅಂತ 3 ಟೈಪ್ ಬರುತ್ತೆ. ಸೊ ಯೂನಿವರ್ಸಲ್ ಲಾ ಅಂದರೆ ನಾವು ಹೇಳ್ತೀವಿ ನೋಡಿ, ಯಾವಾಗಲೂ ಸತ್ಯವನ್ನು ಹೇಳಬೇಕು, ಸುಳ್ಳನ್ನು ಹೇಳಬಾರ್ದು ಅನ್ನೋದು ಒಂದು ಯೂನಿವರ್ಸಲ್ ಟ್ರೂತ್. ನೀವು ಯಾವಾಗಲೂ ಚೇಂಜ್ ಮಾಡೋಕ್ಕಾಗಲ್ಲ. ನೀವು ಯಾವುದೇ ದೇಶಕ್ಕೆ ಹೋಗಲಿ, ಎಲ್ಲೇ ಹೋಗಲಿ, ನೀವು ಈ ವರ್ಡ್ ಚೇಂಜ್ ಆಗೋಲ್ಲ. ಅಂದರೆ ಯಾರ ಹತ್ರ ಮಾತಾಡಿರೋ ನೀವು ಸತ್ಯನೇ ಹೇಳಬೇಕು ಅಂತ. ಮತ್ತು ವಾಟರ್ ಏನಾಗುತ್ತೆ, ವಾಟರ್ ನೀರು ಎತ್ತರದಿಂದ ಕೆಳಗೆ ಹರಿಯುತ್ತೆ, ಅದನ್ನು ಯೂನಿವರ್ಸಲ್ ಟ್ರೂತ್. ಸೊ ಇಲ್ಲಿ ಏನಾಗುತ್ತೆ, ನಾವು ನಮ್ಮ ರಿಪೋರ್ಟ್ ಏನಿದೆ ಅದು ಯೂನಿವರ್ಸಲ್ ಆಗಿ ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋದು ಯೂನಿವರ್ಸಲ್. ಓಕೆ, ನೆಕ್ಸ್ಟ್ ಮೀನ್ಸ್ ಆ್ಯಂಡ್ ಎಂಡ್ಸ್. ಕೆಲವು ಸಲ ಏನಾಗುತ್ತೆ, ಕೆಲವರು ಏನು ಮಾಡ್ತಾರೆ, ಅವರ ಟೈಮ್ಗೆ, ಅವರ ಸಮಯಕ್ಕೆ ತಕ್ಕಾಗ ನಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ಬಳಸ್ಕೊತಾರೆ. ದಟ್ ಮೀನ್ಸ್ ಅವ್ರ ಮೀನ್ ಇದ್ದಾಗ ಮಾತ್ರ ನಮ್ಮನ್ನು ಬಳಸ್ಕೊತಾರೆ, ಆಮೇಲೆ ಕೈ ಬಿಡ್ತಾರೆ. ಈ ಥರ ಈ ರಿಸಲ್ಟಲ್ಲಿ ಆಗಬಾರ್ದು. ಓಕೆ, ಡೋಂಟ್ ಯೂಸ್ ದ ಪೀಪಲ್ ಫಾರ್ ಯುವರ್ ಮೀನ್ಸ್ ಅಂತ. ಡೋಂಟ್ ಯೂಸ್ ದ ಪೀಪಲ್ ಫಾರ್ ಯುವರ್ ಮೀನ್ಸ್. ಅಂದರೆ ಇನ್ನು ಅವಶ್ಯಕತೆ ಇರುವಾಗಿ ಪೀಪಲ್ಸ್ನ ಯೂಸ್ ಮಾಡ್ಕೋಬೇಡ ಅನ್ನೋದು. ಮತ್ತು ಗುಡ್ ವಿಲ್. ಓಕೆ, ಗುಡ್ ವಿಲ್ ಮೀನ್ಸ್ ಎಲ್ಲದು ಒಳ್ಳೆಯದೇ ಮಾಡೋದು, ಅಷ್ಟೇ ಇದರಲ್ಲಿರೋದು. ದೆನ್ ವರ್ಚ್ಯೂ ಥಿಯರೀಸ್. ವರ್ಚ್ಯೂ ಥಿಯರಿ ಹೇಳಿದ್ದು ಅರಿಸ್ಟಾಟಲ್ ಕಾಯ್ನ್ಡ್ ವರ್ಚ್ಯೂ ಥಿಯರಿ. ವರ್ಚ್ಯೂ ಅಂದರೆ ಏನು, ಸದ್ಗುಣ ಅಂತ ಕರಿತೀವಿ. ವಾಟ್ ಈಸ್ ದಿಸ್ ವರ್ಚ್ಯೂ ಥಿಯರಿ? ವರ್ಚ್ಯೂ ಥಿಯರಿ ಮತ್ತು ಎಥಿಕ್ಸ್ ಆಫ್ ಕೇರ್ ಅಂತ 2 ಟರ್ಮ್ ಬರುತ್ತೆ ನೋಡಿ. ವರ್ಚ್ಯೂ ಥಿಯರಿ ಅಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಆ ಕೆಲಸ ಎಷ್ಟು, ಆ ಕೆಲಸದಿಂದ ಬೇರೆಯವ್ರು ಎಷ್ಟು ಇಂಪ್ರೆಸ್ ಆಗಿರಬೇಕು ಅಂದರೆ, ಅವರು ಆ ಕೆಲಸ ಮಾಡಬೇಕಾದ್ರೆ ಅಥವಾ ಆ ರಿಸರ್ಚ್ ಕಂಡಕ್ಟ್ ಮಾಡಬೇಕಾದ್ರೆ ನಿಮ್ಮನ್ನು ಎಕ್ಸಾಂಪಲ್ ಆಗಿ ತಗೋಬೇಕು. ನಿಮ್ಮನ್ನು ಎಕ್ಸಾಂಪಲ್ ಆಗಿ ಇವರು ಈ ಥರ ಕಂಡಕ್ಟ್ ಮಾಡಿದರು, ಈ ಥರ ಅವರು ಎಕ್ಸಾಂಪಲ್ ತೊಗೊಂಡಿದ್ದರು, ಈ ಥರ ಅಷ್ಟು ಪ್ರೊಫೆಷ್ನಲಿಸಮ್ ಆಗಿ ವರ್ಕ್ ಮಾಡಿದರು ಅನ್ನೋ ಒಂದು ಎಕ್ಸಾಂಪಲ್ ತಗೊಂಡ್ರೆ ಅದನ್ನು ವರ್ಚ್ಯೂ ಥಿಯರಿ ಅಂತೀವಿ. ಸಿ, ಆಮ್ ಐ ಬೀಯಿಂಗ್ ಆ್ಯನ್ ಎಕ್ಸ್ಪ್ಲೈನರಿ ಪರ್ಸನ್? ನಿಮ್ಮನ್ನು ಇಟ್ಕೊಂಡು ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರಾ ಅನ್ನೋದೇ ವರ್ಚ್ಯೂ ಥಿಯರಿ. ಎಥಿಕ್ಸ್ ಆಫ್ ಕೇರ್ ಈಸ್ ಐ ಆಮ್ ಶೋರಿಂಗ್ ಕೇರ್ ಟುವರ್ಡ್ಸ್ ದ ಕಮ್ಯುನಿಟಿ ಆರ್ ಅದರ್ಸ್. ಓಕೆ, ಏನು ಎಥಿಕ್ಸ್ ಆಫ್ ಕೇರ್ ಅಂದರೆ ನಾನು ಬೇರೆಯವರಿಗೆ ಕೇರ್ ಮಾಡ್ತಾ ಇದ್ದೀನ, ನನ್ನ ಸುತ್ತಮುತ್ತ ಯಾರಿಗೆ ಅಥವಾ ನನ್ನ ಕಮ್ಯುನಿಟಿ ಕೇರ್ ಮಾಡ್ತಾ ಇದ್ದೀನ ಅನ್ನೋದು ವರ್ಚ್ಯೂ ಆಫ್ ಕೇರ್. ಸೊ ಇದೂ ಅಷ್ಟೇ ವೆರಿ ಇಂಪಾರ್ಟೆಂಟ್. ಓಕೆ, 3 ಥಿಯರೀಸ್: ಟೆಲಿಯಾಲಜಿ ಆರ್ ಕಾನ್ಸಿಕ್ವೆನ್ಷಿಯಲ್, ಡಿಯಂಟಾಲಜಿ ನಾನ್ ಕಾನ್ಸಿಕ್ವೆನ್ಷಿಯಲ್, ವರ್ಚ್ಯೂ ಆರ್ ಆಲ್ಟರ್ನೇಟಿವ್. ಓಕೆ, ಈಗೋಯಿಸಮ್. ಟಿಯಾಲಜಿಯಲ್ಲಿ ಈಗೋಯಿಸಮ್, ನನ್ನ ಸ್ವಂತಕ್ಕೆ ಎಷ್ಟು ಬೆಸ್ಟ್ ಇದೆ. ಯುಟಿಲಿಟೇರಿಯನ್, ನನ್ನ ಸ್ಟೇಕ್ ಹೋಲ್ಡರ್ಸ್ಗೆ ಮತ್ತು ನನ್ನ ಸುತ್ತಮುತ್ತ ಇರೋರಿಗೆ ಎಷ್ಟು ಬೆಸ್ಟ್ ಇದೆ. ನಾನ್ ಕಾನ್ಸಿಕ್ವೆನ್ಷಿಯಲ್ ಡಿಯಂಟಾಲಜಿ, ಯೂನಿವರ್ಸಲ್ ಲಾ, ಮೀನ್ಸ್ ಆ್ಯಂಡ್ ಎಂಡ್ಸ್ ಆ್ಯಂಡ್ ಗುಡ್ ವಿಲ್, ಆ್ಯಂಡ್ ಆಲ್ಟರ್ನೇಟಿವ್ ಆರ್ ವರ್ಚ್ಯೂ ಥಿಯರೀಸ್. ಆಮ್ ಐ ಬೀಯಿಂಗ್ ಆನ್ ಎಕ್ಸ್ಪ್ಲೈನರಿ ಪರ್ಸನ್ ಆರ್ ಐ ಆಮ್ ಕೇರಿಂಗ್ ಫಾರ್ ಅದರ್ಸ್ ಆರ್ ಮೈ ಕಮ್ಯುನಿಟಿ. ಓಕೆ, ಸಿ ದಿಸ್ ಇಸ್ ವಾಟ್ ಎಕ್ಸ್ಪ್ಲೈನ್ಡ್ ಹಿಯರ್. ಒಂದ್ಸಲ ಇದರಲ್ಲಿ ಓದ್ಕೊಂಡು ಹೋಗಿ. ಓಕೆ, ನೆಕ್ಸ್ಟ್ ದಿಸ್ ಅ ಮಿಸ್ಕಂಡಕ್ಟ್. ಸ್ಪೆಲ್ಲಿಂಗ್ ಹೋಗಿದೆ ಇಲ್ಲಿ. There are several forms of misconduct. One is obfuscation, self-plagiarism, ghost writing, improper authorship, and misappropriation. There are 5 forms of misconduct: obfuscation, self-plagiarism, ghost writing, improper authorship, and final one is misappropriation. ನೋಡೋಣ ಒಂದೊಂದೇ. So
ನೋಡಿ, ಗೋಸ್ಟ್ ರೈಟಿಂಗ್ ಅಂದರೆ ಏನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಗೋಸ್ಟ್ ರೈಟಿಂಗ್ ಅಂದರೆ, ಸೊ ಇವಾಗ ನಿಮ್ಮನ್ನು ಅಥವಾ ನನ್ನನ್ನು ಯಾವುದೋ ಒಂದು ಕಂಪ್ನಿ ಅಥವಾ ಯಾರೋ ಒಬ್ಬ ಕ್ಲೈಂಟ್ ಏನು ಮಾಡ್ತಾರೆ, ಹೈರ್ ಮಾಡ್ತಾರೆ. ಸೊ ಫಾರ್ ವಾಟ್ ಪರ್ಪಸ್ ದೇ ವಿಲ್ ಹೈರ್, ನೀವೇನು ಮಾಡಬೇಕು, ಅವರಿಗೆ ಆರ್ಟಿಕಲ್ ಬರೀಬೇಕು. ನೋಡಿ, ನೀವೇನು ಮಾಡಬೇಕು, ಅವರಿಗೆ ಆರ್ಟಿಕಲ್ ಬರೀಬೇಕು, ಸ್ಪೀಚಸ್ ಬರೀಬೇಕು, ಬುಕ್ಸು, ಬ್ಲಾಗ್ ಪೋಸ್ಟು, ಇಮೇಲ್, ನ್ಯೂಸ್ ಲೆಟರ್ಸ್, ವೆಬ್ ಕಾಪೀಸ್ ಎಕ್ಸೆಟ್ರಾ ಅದನ್ನು ಬರೀಬೇಕು. ಬಟ್ ನೀವೇನಾಗಿರಬೇಕಲ್ಲಿ, ಯು ಆರ್ ನಾಟ್ ಗೆಟಿಂಗ್ ದ ಎನಿ ಕ್ರೆಡಿಟ್ ಫಾರ್ ಯುವರ್ ವರ್ಕ್. ಓಕೆ, ದ ಕಂಪನಿ ವಿಲ್ ಗೆಟ್ ದ ಕ್ರೆಡಿಟ್, ಅಥವಾ ಕ್ಲೈಂಟ್ ಏನು ಮಾಡ್ತಾನೆ, ಕ್ಲೈಂಟ್ ವಿಲ್ ಗೆಟ್ ದ ಹೋಲ್ ಕ್ರೆಡಿಟ್. ಕ್ರೆಡಿಟ್ ತಗೊತಾರೆ. ಇದನ್ನು ಗೋಸ್ಟ್ ರೈಟಿಂಗ್ ಅಂತ ಕರಿತೀವಿ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಸೊ ನಿಮ್ಮನ್ನು ಅಥವಾ ನನ್ನ ಯಾವುದೇ ಕಂಪ್ನಿ ಅಥವಾ ಬಿಸ್ನೆಸ್ ಹೈರ್ ಮಾಡಿದರೆ ನಾವೇನು ಮಾಡ್ತೀವಿ, ಆ ಕಂಪ್ನಿಗೆ ಒಂದು ಆರ್ಟಿಕಲ್ಸ್ ಬರೆಯೋದಿರ್ಬೋದು, ಸ್ಪೀಚ್ ಬರೆಯೋದಿರ್ಬೋದು, ಬುಕ್ಸು, ಬ್ಲಾಗು ಅಥವಾ ಇಮೇಲ್ ನ್ಯೂಸ್ ಲೆಟ್ರು, ವೆಬ್ ಕಾಪೀಸ್ ಬರೆಯೋದಿರುತ್ತಲ್ಲ, ಅದನ್ನು ಬರಿತಾ ಇರ್ತೀವಿ. ಬಟ್ ನಮಗೆ ಆ ಕ್ರೆಡಿಟ್ ತಗೊಳಲ್ಲ. ದ ಕಂಪ್ನಿ ಆರ್ ದ ಬಿಸ್ನೆಸ್ ಪರ್ಸನ್ ವಿಲ್ ಟೇಕ್ ದ ಕ್ರೆಡಿಟ್. ನಿಮ್ಮನ್ನು ಹೈರ್ ಮಾಡಿರೋದಕ್ಕೆ ಅವರು ಕ್ರೆಡಿಟ್ ಅಂತಾರೆ. ದಿಸ್ ಇಸ್ ವಾಟ್ ಕಾಲ್ಡ್ ಗೋಸ್ಟ್ ರೈಟಿಂಗ್ ಅಂತ ಕರಿತೀವಿ. ಓಕೆ, ಸೆಲ್ಫ್ ಪ್ಲೆಜರಿಸಮ್ ಅಂದರೆ ಏನು? ಓಕೆ, ಇವಾಗ ನಾನು ಹಲವಾರು ರಿಸರ್ಚ್ ವರ್ಕ್ನ ಕಂಡಕ್ಟ್ ಮಾಡಿ ಕೆಲವು ಪೇಪರ್ನ ಸಬ್ಮಿಷನ್ ಮಾಡಿ ಪಬ್ಲಿಷ್ ಮಾಡಿರ್ತೀನಿ. ಬಟ್ ನಾನೇನು ಮಾಡ್ತೀನಿ, ನೆಕ್ಸ್ಟ್ ನಾನು ಇವಾಗ ಬರೀತಿರೋ ಪೇಪರ್ ಅಥವಾ ಹಿಂದೆ ಬರೆದಿರೋ ಪೇಪರಲ್ಲಿ ಹಳೇದಲ್ಲಿ ಏನು ಪಬ್ಲಿಷ್ ಮಾಡಿದ್ದೀನಿ ಅದನ್ನೇ ರೀಯೂಸ್ ಮಾಡ್ತೀನಿ. ರೀಸೈಕ್ಲಿಂಗ್ ಆರ್ ರೀಯೂಸಿಂಗ್ ಯುವರ್ ಓನ್ ವರ್ಕ್. ನನ್ನ ಹಳೆ ವರ್ಕ್ ಏನಿದೆ ಅದನ್ನೇ ಮತ್ತೆ ಪಬ್ಲಿಷ್ ಮಾಡ್ತೀನಿ ವಿತೌಟ್ ಅಪ್ರಾಪ್ರಿಯೇಟ್ ಡಿಸ್ಕ್ಲೋಸರ್. ಅದನ್ನು ನಾನು ಡಿಸ್ಕ್ಲೋಸರ್ ಮಾಡ್ತಿಲ್ಲ, ಅಥವಾ ಡಿಸ್ಕ್ಲೋಸ್ ಮಾಡ್ದಂಗೆ ನನ್ನ ಹಳೆ ವರ್ಕ್ನ ನಾನು ಪಬ್ಲಿಷ್ ಅಥವಾ ಸೈಟೇಷನ್ ಮಾಡ್ತಾಯಿದ್ದೀನಿ. ಅದನ್ನು ಸೆಲ್ಫ್ ಪ್ಲೆಜರಿಸಮ್ ಅಂತ ಕರಿತೀವಿ. ಓಕೆ, ಮಿಸ್ಅಪ್ರಾಪ್ರಿಯೇಷನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ನೋಡಿ, ಬೇರೆ ಯಾರೋದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ಅವ್ರ ಆರ್ಟಿಕಲ್ಸ್ ಇರ್ಬೋದು, ಅಥವಾ ಅವ್ರ ಬರಹ ಇರ್ಬೋದು, ಮತ್ತು ಅವ್ರ ಐಡಿಯಾಸ್ ಇರ್ಬೋದು. ಆ ಥರ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ನಾನು ಅಥವಾ ರಿಸರ್ಚರು ತಗೊಂಬಿಟ್ಟು ನಮ್ಮ ಹೆಸರಲ್ಲಿ ಪಬ್ಲಿಷ್ ಮಾಡ್ಬಿಡೋದು. ಸೊ ರಿವ್ಯೂವಿಂಗ್ ಸಮ್ವನ್ ಎಲ್ಸ್ ಆರ್ಟಿಕಲ್, ಮ್ಯಾನ್ಯುಸ್ಕ್ರಿಪ್ಟ್ ಆರ್ ಗ್ರಾಂಟ್ ಅಪ್ಲಿಕೇಶನ್ ಆರ್ ಪ್ರೊಸೀಡಿಂಗ್ಸ್ ವಿತ್ ಐಡಿಯಾಸ್ ಆ್ಯಸ್ ಯುವರ್ ಓನ್, ನಿಮ್ಮದು ಓನ್ ಅಂತ ತೋರಿಸ್ಕೊಳೋದು. ಅದೆಲ್ಲ ಮಿಸ್ಅಪ್ರಾಪ್ರಿಯೇಷನ್ ಅಂತ ಕರಿತೀವಿ. ಇಂಪ್ರಾಪರ್ ಆಥರ್ಶಿಪ್ ಅಂದರೆ ಕ್ಲೈಮಿಂಗ್ ಅನ್ಡಿಸರ್ವ್ಡ್ ಆಥರ್ಶಿಪ್ ಆರ್ ಯು ಬಿಹಾಫ್ ಎಕ್ಸ್ಕ್ಲೂಡಿಂಗ್ ಮೆಟೀರಿಯಲ್ ಕಾಂಟ್ರಿಬ್ಯೂಟರ್ಸ್ ಫ್ರಮ್ co-authorship including non-contributors as authors and submitting multi-author papers to journals without the consensus of all named authors. ಸೊ ಇಲ್ಲೇನಾಗುತ್ತೆ, ಇಂಪ್ರಾಪರ್ ಆಥರ್ಶಿಪ್ ಅಂದರೆ, ಸೊ ನೀವೇನಾದರೂ ಜರ್ನಲ್ಸಿಗೆ ಪೇಪರ್ ಬರೀಬೇಕು ಅಂದರೆ ಒಂದು ಗ್ರೂಪ್ ಆಫ್ ಪೀಪಲ್ ಇರ್ತಾರೆ, ಅವ್ರ ಮೂಲಕ ಬರೆಸ್ತಿರ್ತೀವಿ. ಅಂದರೆ ಆಥರ್ಸ್ ಇರ್ತಾರೆ, ಅವ್ರ ಮೂಲಕ ಬರೆಸೋದಿರ್ಬೋದು, ಅಥವಾ ನಿಮಗೆ ಪರಿಚಯ ಇರೋರು, ಅಥವಾ ನೀವೇ ಬರಿತಾ ಇರ್ತೀರ. ಆ ಥರ ಬರೆದವ್ರನ್ನ ಬಿಟ್ಬಿಟ್ಟು ಬೇರೆ ಯಾರನ್ನೋ ತಂದುಬಿಟ್ಟು ಅವ್ರ ಹೆಸರು ಹಾಕಿ ನಿಮ್ಮ ಹೆಸರು ಬಿಟ್ಟು ನಿಮ್ಮ ಬೇರೆ ತಗೊಂಡು ನಿಮ್ಮ ಹೆಸರು ಹಾಕಿ ಪಬ್ಲಿಷ್ ಮಾಡ್ತಿದೆಯಲ್ಲ, ಅದನ್ನು ಇಂಪ್ರಾಪರ್ ಆಥರ್ಶಿಪ್ ಅಂತ ಕರಿತೀವಿ. ಓಕೆ, ಫೈನಲಿ ಅಪೊಸ್ಕೇಷನ್ ಅಂದರೆ ಏನಿಲ್ಲ. ಸೊ ಫಾರ್ ಸೆಲ್ಫ್ ಗೇನ್ಗೋಸ್ಕರ ಲಾಸ್ಟಿಗೆ ಸೊ ನಾನೇನು ಮಾಡ್ತೀನಿ, ನನ್ನ ಸೆಲ್ಫ್ ಗೇನ್, ನನ್ನ ಹೆಸರು ಎಲ್ಲೂ ಏನು ಮಿಸ್ಕಂಡಕ್ಟ್ ಆಗಬಾರ್ದು, ನನ್ನ ಹೆಸರು ಎಲ್ಲೂ ತಪ್ಪಾಗಬಾರ್ದು. ಅಂದರೆ ಮೀನ್ಸ್ ಒಬ್ಬ ರಿಸರ್ಚರ್ ಹೆಸರು ಎಲ್ಲೂ ಹಾಳಾಗಬಾರ್ದು ಅಂತ ಕೆಲವೊಮ್ಮೆ ಏನು ಮಾಡ್ತಾರೆ, ಫೈನಲ್ ಪಬ್ಲಿಕೇಶನ್ ಅಥವಾ ಫೈನಲಲ್ಲಿ ಏನು ಮಾಡ್ತಾರೆ, ಅವ್ರ ಸೆಲ್ಫ್ ಗೇನ್ಗೋಸ್ಕರ ಒಂದು ಕನ್ಫ್ಯೂಸಿಂಗ್ ಆಗಿರೋದು ಅಂಬಿಗಿಯಸ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೋದು. ಕೆಲವ್ರಿಗೆ ಅರ್ಥನೇ ಆಗಲ್ಲ, ಅನ್ಇಂಟೆನ್ಷನಲಿ ಮಾಡ್ತಾರೆ, ಅರ್ಥನೇ ಆಗಲ್ಲ. ಆ ಥರ ಒಂದು ಕಮ್ಯುನಿಕೇಟ್ ಮಾಡಿ ಪಬ್ಲಿಷ್ ಮಾಡೋದಿದೆಯಲ್ಲ, ಅದನ್ನು ಅಪೊಸ್ಕೇಷನ್ ಅಂತ ಕರಿತೀವಿ. ಈಸ್ ದ ಅಬ್ಸ್ಕ್ಯೂರಿಂಗ್ ಅಂದರೆ ಫಾರ್ ದ ಇಂಟೆಂಡೆಡ್ ಮೀನಿಂಗ್ ಆಫ್ ಕಮ್ಯುನಿಕೇಷನ್ ಬೈ ಮೇಕಿಂಗ್ ಎ ಮೆಸೇಜ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ನೋಡಿ, ಫೈನಲಲ್ಲಿ ಏನು ಇಂಟೆಂಡೆಡ್ ಇದೆ ಹೇಳಬೇಕು ಅಂತ ಅದನ್ನು ಈಸಿಯಾಗಿ ಹೇಳ್ದಲ್ಲೇ ಡಿಫಿಕಲ್ಟ್ ಲ್ಯಾಂಗ್ವೇಜಲ್ಲಿ ಹೇಳೋದು. ಯೂಶಲಿ ಕನ್ಫ್ಯೂಸಿಂಗ್ ಆ್ಯಂಡ್ ಆಂಬಿಗಿಯಸ್ ಅಂದರೆ ಸಮ್ ಆಫ್ ದ ಜಾರ್ಗನ್ಸ್ ಯೂಸ್ ಮಾಡೋದು, ಗೊತ್ತೇ ಆಗದಿರೋ ವರ್ಡ್ಸ್ ಯೂಸ್ ಮಾಡೋದು.
ಇರುತ್ತಲ್ಲ ಅದನ್ನು ಅಬ್ಫಸ್ಕೇಷನ್ ಅಂತ ಕರಿತೀವಿ. ಇಟ್ ಮೈಟ್ ಬಿ ಇಂಟೆನ್ಷನಲ್ ಆರ್ ಅನ್ಇಂಟೆನ್ಷನಲ್. ಸೊ ದೀಸ್ ಆರ್ ದ ಸಮ್ ಆಫ್ ದ ಫೈನಲ್ ಪಾಯಿಂಟ್ಸ್ ಇದೆ ರಿಸರ್ಚ್ ಎಥಿಕ್ಸ್ ಬಗ್ಗೆ. ಸೊ ರಿಸರ್ಚರ್ ಮಸ್ಟ್ ಎನ್ಶ್ಯೂರ್ ದಟ್ ಡೇಟಾ ಈಸ್ ಅಕ್ಯುರೇಟ್. ಡೇಟಾ ಅಕ್ಯುರೇಟಾಗಿ ಇದೆಯಾ ಇಲ್ಲ ಅಂತ ಅಬ್ಸರ್ವ್ ಮಾಡೋದು. ರಿಸರ್ಚರ್ ಮಸ್ಟ್ ನಾಟ್ ಟ್ರೈ ಟು ಇಂಟೆನ್ಷನಲಿ ಪ್ರೂವ್ ಎ ಪಾಯಿಂಟ್. ಇಂಟೆನ್ಷನಲ್ಲಾಗಿ ಯಾವುದೇ ಪಾಯಿಂಟ್ನ ಪ್ರೂವ್ ಮಾಡೋಕ್ಕೆ ಹೋಗ್ಬಾರ್ದು. ಇಂಟೆನ್ಷನಲ್ಲಿ ಪ್ರೂವ್ ಮಾಡ್ತೀವಿ ಅಂದರೆ ಅಲ್ಲಿ ಎಥಿಕ್ಸ್ ರೂಲ್ಸ್ನ ಬ್ರೇಕ್ ಮಾಡಿ ಅನ್ಎಥಿಕಲ್ ಪ್ರೋಸೆಸ್ಗೆ ನಾವು ಜಾಯ್ನ್ ಆಗಿದ್ದೀವಿ ಅಂತ ಒಂದು. ಮತ್ತು ರಿಸರ್ಚರ್ ಮಸ್ಟ್ ಎನ್ಶ್ಯೂರ್ ದಟ್ ಡೇಟಾ ಈಸ್ ಸಫಿಷಿಯೆಂಟ್ಲಿ ಇನ್ವೆಸ್ಟಿಗೇಟೆಡ್ ಆ್ಯಂಡ್ ಫೈಂಡಿಂಗ್ಸ್ ಆರ್ ಅಕ್ಯುರೇಟ್. ಓಕೆ, ರಿಸರ್ಚರ್ ಡೇಟಾ ಕಲೆಕ್ಟ್ ಮಾಡಿದಾರಲ್ಲ ಅದು ಸಫಿಷಿಯೆಂಟ್ ಇನ್ವೆಸ್ಟಿಗೇಟೆಡ್ ಆಗಿದೆಯಾ ಮತ್ತು ಅದ್ರ ಫೈಂಡಿಂಗ್ಸ್ ಅಕ್ಯುರೇಟ್ ಆಗಿದೆಯಾ ಅಂತ ಅಬ್ಸರ್ವ್ ಮಾಡಬೇಕು. ಮತ್ತು ರಿಸರ್ಚರ್ ಮಸ್ಟ್ ನಾಟ್ ಮಿಸ್ರೆಪ್ರೆಸೆಂಟ್ ದ ಸ್ಟ್ಯಾಟಿಸ್ಟಿಕಲ್ ಅಕ್ಯುರಸಿ ಆಫ್ ಡೇಟಾ. ಓಕೆ, ಫೈನಲಿ ರಿಸರ್ಚರ್ ಮಸ್ಟ್ ಎನ್ಶ್ಯೂರ್ ಪ್ರೈವಸಿ, anonymity and set out code of ethics. These are the some of the few points about the research ethics. Okay, next class ಅಲ್ಲಿ ನಾವು ಪಾಸಿಟಿವಿಸಮ್ and post positivity ಅಂದರೆ ನೋಡೋಣ. So I will wind up this class here. Okay.